ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ. ಹುಕ್ಕೇರಿ ಶ್ರೀ ಲಕ್ಷ್ಮೀ ದ್ಯಾಮವ್ವ ದೇವಿ ಜಾತ್ರೆ ಬರದ ಸಿದ್ಧತೆ, ಎಲ್ಲೆಲ್ಲೂ ಕಟೌಟ್ಗಳದ್ದೇ ದರ್ಬಾರ್. ಮಾರ್ಚ್ 10ರಿಂದ 14ರವರೆಗೆ 5 ದಿನ ಶ್ರೀ ಲಕ್ಷ್ಮೀ ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವ ಹುಕ್ಕೇರಿ ಪಟ್ಟಣದಾದ್ಯಂತ ಕಟೌಟ್ಗಳು ರಾರಾಜಿಸುತ್ತಿವೆ. 3 ವರ್ಷಕ್ಕೊಮ್ಮೆ ಜರುಗುವ ಶ್ರೀ ಲಕ್ಷ್ಮೀ ದ್ಯಾಮವ್ವ ದೇವಿ ಜಾತ್ರೆ ತಯಾರಿ ಭರ್ಜರಿ ನಡೆಯುತ್ತಿದ್ದು, ಜಾತ್ರಾ ಕಮಿಟಿ ಸದಸ್ಯರು, ಕಮಿಟಿ ಪದಾಧಿಕಾರಿಗಳು ಭಕ್ತರ ಮನೆಗಳಿಗೆ ತೆರಳಿ ದೇಣಿಗೆ ಪಟ್ಟಿ ಸಂಗ್ರಹ. ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಮೂಲಭೂತ ಸೌಕರ್ಯಗಳಿಗೆ ಎಲ್ಲ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದು ಜಾತ್ರಾ ಕಮಿಟಿ ಸದಸ್ಯರು ಹೇಳಿದರು. 5 ದಿನಗಳ ಕಾಲ ಜರುಗುವ ಶ್ರೀ ಲಕ್ಷ್ಮೀ ದ್ಯಾಮವ್ವ ದೇವಿ ಜಾತ್ರೆ ನಿಮಿತ್ತ ಪಟ್ಟಣ ಮಧುವನಗಿತ್ತಿಯಂತೆ ಸಜ್ಜುಗೊಂಡಿದೆ, ಶೃಂಗರಿಸಿದ್ದಾರೆ. ಜಾತ್ರೆಯನ್ನು ನೋಡಲು ಜನರು, ಸ್ಥಳೀಯರು, ಬೀಗರು ಸೇರಿದಂತೆ ಲಕ್ಷಾಂತರ ಜನ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ಳುವರಿದ್ದು, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಇದೇ ವೇಳೆ ಹೇಳಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಚಾಲು ಆಗುವ ಶ್ರೀ ಹುಕ್ಕೇರಿ ಗ್ರಾಮ ದೇವತೆ ಮಹಾಲಕ್ಷ್ಮಿ ಹಾಗೂ ದ್ಯಾಮವ್ವ ದೇವಿ ಜಾತ್ರೆಯ ನಿಮಿತ್ತ ಎಲ್ಲ ಅಂಗಡಿಗಳಿಗೆ ಹಾಗೂ ಎಲ್ಲ ಮನೆಗಳಿಗೆ ನಾವು ಜಾತ್ರೆಯ ವರ್ಗಣೆಯನ್ನು ಹೋಗ್ತಾ ಇದ್ದೀವಿ. ಎಲ್ಲ ಸಮಾಜದವರು ಎಲ್ಲರೂ ಕೂಡಿ ನಮ್ಮ ಪತ್ರಿಕೆ ಸಂಘಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಯಾರು ನಾವು ಎಲ್ಲಿ ಹೋಗಿದ್ದೀವಿ, ನಮಗೆ ಯಾರು ಇಲ್ಲ, ಅವರು ಆಫೀಸಿಗೆ ಬಂದು ತಂದು ಕೊಡ್ತಾ ಇದ್ದಾರೆ. ಇತಿಹಾಸದಲ್ಲಿ ಅನೇಕ ವರ್ಷಗಳಿಂದ ಜಾತ್ರೆ ನಡೀತಾ ಇದೆ. ಸ್ವಯಂ ಪ್ರೇರಿತವಾಗಿ ಸಹಿತ ಆಫೀಸಿಗೆ ಬಂದು ಕೊಡ್ತಾ ಇದ್ದಾರೆ. ಇದು ಯಾವುದೇ ಒಂದು ಇದಕ್ಕೆಲ್ಲ ಎಲ್ಲ ಸಮಾಜದವರು ಕೊಡ್ತಾ ಇದ್ದಾರೆ. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈ ಜಾತ್ರೆಯನ್ನು ನಾವು ಎಲ್ಲರೂ ಯುವಕರು, ಹುಕ್ಕೇರಿ ನಗರದಲ್ಲಿ ಯುವಕರು ಸೇರಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಅತಿ ಉತ್ತಮವಾಗಿ ಜಾತ್ರೆಯನ್ನು ಮಾಡಬೇಕಂತ ಎಲ್ಲ ಯುವಕರು ಸಂಕಲ್ಪ ಕೊಟ್ಟಿದ್ದಾರೆ. ಇದರ ಜಾತ್ರೆಯಲ್ಲಿ ಯಾವುದೇ ರೀತಿಯ ಜಾತಿ ಹಾಗೂ ಪಂಥ ಅಥವಾ ಯಾವುದೇ ರಾಜಕೀಯ ಬೆರೆಸದೆ, ಜಾತ್ರೆಯನ್ನು ಬೆರೆಸದೆ ವ್ಯವಸ್ಥಿತವಾಗಿ 5 ದಿವಸಗಳ ಜಾತ್ರೆಯನ್ನು ನಾವು ಮಾಡ್ತೇವೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ, ಇನ್ನೂ ಯಾರೂ ಜಾತ್ರೆಗೆ ಪಟ್ಟಿ ಕೊಟ್ಟಿಲ್ಲ, ಜಾತ್ರೆ ಆಫೀಸಿನಲ್ಲಿ ಪಟ್ಟಿ ಕೊಟ್ಟು ದೇವಿ ಕೃಪೆಗೆ ಪಾತ್ರರಾಗಬೇಕಂತೇಳಿ ತಮ್ಮ ವಾಹಿನಿ ಮುಖಾಂತರ ಎಲ್ಲ ಜನತೆಗೆ ಹಾಗೂ ಎಲ್ಲರೂ ಶಾಂತ ರೀತಿಯಿಂದ ಜಾತ್ರೆಯನ್ನು ಮಾಡಬೇಕು. ಎಲ್ಲ ಯುವಕರು ಪಂಚರು ಇರೋದ್ರಿಂದ ಕೆಲವೊಂದು ಏನಾದರೂ ನಾವು ಮರ್ತಿದ್ರೆ, ಹಿರಿಯರು ಯಾರಾದರೂ ಬಂದು ನಮ್ಮ ಜಾತ್ರೆಯವರಿಗೆ ಹೇಳಿದರೆ ಅದನ್ನು ತಿದ್ದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ತಮ್ಮ ವಾಹಿನಿ ಮೂಲಕ ಎಲ್ಲರೂ ತಿಳಿತಾ ಇದೆ. ಈ ತಮ್ಮ ವಾಹಿನಿ ಮೂಲಕ ಎಲ್ಲ ಭಕ್ತಾದಿಗಳಿಗೆ, ತಾಲೂಕಿನ ಎಲ್ಲ ಸಮಸ್ತ ಬಾಂಧವರಿಗೆ ನಮ್ಮ ಹುಕ್ಕೇರಿ ಜಾತ್ರೆಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈಗ ಜಾತ್ರೆ ನಿಮಿತ್ತ ಲಕ್ಷಾಂತರ ಜನ ಇಲ್ಲಿ ಕೂಡ್ತಾರ, ಅವರಿಗೆ ಇಳ್ಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ವ್ಯವಸ್ಥೆ ಈಗಾಗಲೇ ಮಾನ್ಯ ಶಾಸಕರ ಒಂದು ಪ್ರಯತ್ನದಿಂದ ನಾವೇನು ನಗರೋತ್ಥಾನ ಇದನ್ನು ಕೊಳೆಚರಂಡಿಯನ್ನು ಮಾಡ್ತಾ ಇದ್ದೀವಿ. ಆ ರಸ್ತೆಗಳನ್ನೆಲ್ಲ ದುರಸ್ತಿ ಮಾಡಿದ್ದೀವಿ. ಈಗಾಗಲೇ ಮುನ್ಸಿಪಾಲ್ಟಿ ಮುಂದೆ ನಾವು ಶೌಚಾಲಯ ಕಟ್ಟುವಂಥ ಪ್ರಯತ್ನ ಇದೆ. ಅದನ್ನು ಶೀಘ್ರಗತಿಯಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಅದನ್ನು 7ನೇ ತಾರೀಕಿಗೆ ಅದನ್ನು ಓಪನ್ ಮಾಡಿಸ್ತೀವಿ. ಹೊರಗಡೆ ಇದ್ದಂಥ ಎಲ್ಲ ಶೌಚಾಲಯಗಳನ್ನು ಸ್ವಚ್ಛವನ್ನು ಮಾಡಿಸಿದ್ದೀವಿ. ಮತ್ತು ಯಾರು ಬಂದಿದ್ದಾರೆ, ನಮಗೆ ಡಬಕರಿ ಇರ್ಬೋದು, ಇನ್ನಿತರ ನಮಗೆ ಸಾಮಗ್ರಿ ಇರ್ಬೋದು, ಅವರಿಗೆ ಕನ್ನಡ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಸಹಿತ ಅವರಿಗೆ ವ್ಯವಸ್ಥೆಯನ್ನು ಮಾಡ್ತೀವಿ.